ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಯಮುನೇನ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಗೆ ಇವತ್ತೇನು ತಿಳ್ಸೋಕೆ ಬಂದಿದ್ದೀನಿ ಅಂತ ಅಂದರೆ ಪಲಾವ್ ಹೇಗೆ ಮಾಡೋದು ಈಸಿಯಾಗಿ ಅಂತ ಹೇಳ್ಬಿಟ್ಟು ತಿಳಿಸೋಣ ಅಂತ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಮಾಡಿದ್ರೂ ಕೂಡ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ, ನೀವೇ ನೋಡ್ಬೋದು. ಬನ್ನಿ ಈಗ ಈ ಪಲಾವ್ನ ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ ಪಲಾವ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಬಂದುಬಿಟ್ಟು ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ಟೊಮೊಟೊ ಹಣ್ಣನ್ನು, ಒಂದು ಟೊಮೊಟೊ, ದಪ್ಪದೊಂದು ಗೆಡ್ಡೆ ಈರುಳ್ಳಿನ ಹೆಚ್ಕೊಂಡಿದ್ದೀನಿ ನೋಡಿ. ನಾನು ಯಾವಾಗ್ಲೂ ಮಸಾಲೆ ಹಾಕಿನೇ ಮಾಡಿಬಿಟ್ಟು ಮಾಡೋದು ಪಲಾವ್ನ. ಇದಕ್ಕೆ ನಾನು ಏನೇನು ಹಾಕಿದ್ದೀನಿ ಅಂತಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ದೊಡ್ಡ ಗೆಡ್ಡೆ ಎಷ್ಟು 2 ಬೆಳ್ಳುಳ್ಳಿ, ಸ್ವಲ್ಪ ಕಾಯಿ ಇರಲಿಲ್ಲ ಹಂಗಾಗ್ಬಿಟ್ಟು ಕೊಬ್ಬರಿ ಹಾಕಿದ್ದೀನಿ. ಅದಾದಮೇಲೆ ಸ್ವಲ್ಪ ಶುಂಠಿ, ಅದಾದಮೇಲೆ ಸ್ವಲ್ಪ ಖಾರಕ್ಕೆ ತಕ್ಕಂಗೆ ಅನುಗುಣವಾಗಿ 7ರಿಂದ 8 ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ. ಇನ್ನನ್ನು ರುಬ್ಕೊಂಡ್ಬಿಟ್ಟು ಬನ್ನಿ ವಿಡಿಯೋನ ನೋಡೋಣ. ನೋಡಿ, ನಾನು ಖಾರ ರುಬ್ಕೊಂಬಂದಿದ್ದೀನಿ ಪಲಾವಿಗೆ ಹಾಕೋಕ್ಕೆ. ಹೇಗಿದೆ ಅಂತ ನೀವೇ ನೋಡ್ಬೋದು. ಬನ್ನಿ ಈಗ ಪಲಾವನ್ನ ಹೇಗೆ ಮಾಡೋದು ಅಂತ ನೋಡೋಣ. ಹಾಗೆಯೇ ನಾನು ತರಕಾರಿ ಪಲಾವ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಚೊಟ್ಟು, ಆಮೇಲೆ ಸ್ವಲ್ಪ ಕ್ಯಾರೆಟ್ನ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ನಾನು ಬಟಾಣಿ ಇಲ್ದಿರೋ ಕಾರಣ ನಾನು ರಾತ್ರಿನೇ ಕಡಲೆಕಾಳನ್ನ ನೆನೆ ಹಾಕಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಕಡಲೆಕಾಳನ್ನ ಹಾಕ್ಬಿಟ್ಟು ನಾನು ಪಲಾವ್ ಮಾಡ್ತಾಯಿದ್ದೀನಿ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನೋಡಿ, ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿದ್ದೀನಿ. ನಮ್ಮ ಮನೇಲಿ ತುಪ್ಪ ಇಲ್ಲ. ಎಣ್ಣೆ ಹಾಕಿ ಆದಮೇಲೆ ನಾನು ಸ್ವಲ್ಪ ಪಲಾವ್ ಎಲೆ, ಆಮೇಲೆ ಲವಂಗ ಮತ್ತು ಸ್ವಲ್ಪ ಮರಾಠಿ ಮೊಗ್ಗು ಇತ್ತು, ಅದನ್ನು ಮಾತ್ರ ಹಾಕಿದ್ದೀನಿ. ಈಗ ಇಲ್ಲಿ ನೋಡಿ, ಈರುಳ್ಳಿ ಮತ್ತು ಟೊಮೊಟೊ ಹಾಕಿ ಸ್ವಲ್ಪ ಕೆಂಪು ಆಗೋವರೆಗೂ ಮಾಡಿಸ್ತೀನಿ. ಈಗ ನೋಡಿ, ನಾನು ಮಸಾಲೆ ಪೇಸ್ಟ್ ತೋರಿಸಿದ್ನೆಲ್ಲ ಖಾರಕ್ಕೆ ರುಬ್ಕೊಂಬಂದಿದ್ದು ಅದನ್ನು ಹಾಕಿದ್ದೀನಿ. ಅದು ಹಾಕ್ಬಿಟ್ಟು ಕೊನೆಗೆ ಉಳ್ದಿದ್ದು ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರು ಹಾಕ್ಬಿಟ್ಟು ಹಾಕಿದ್ದೀನಿ. ಇದು ಸ್ವಲ್ಪ ಖಾರದ ಹಸಿ ವಾಸನೆ ಹೋಗಬೇಕು. ಅದಾದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ನಾನು ಬಂದುಬಿಟ್ಟು ಹೆಚ್ಚಿಟ್ಕೊಂಡಿದ್ನಲ್ವ ಚೊಟ್ಟು ಮತ್ತು ಕ್ಯಾರೆಟು ಮತ್ತು ರಾತ್ರಿ ನೆನೆಸಿದಂತಹ ಕಡಲೆಕಾಳನ್ನು ಕೂಡ ಹಾಕಿದ್ದೀನಿ ನೋಡಿ. ಖಾರದ ಹಸಿ ವಾಸನೆ ಹೋಗೋವರೆಗೂ ಬಿಟ್ಬಿಟ್ಟು, ಈ ಖಾರದ ಹಸಿ ವಾಸನೆ ಹೋಗಾದ್ಮೇಲೆ ನಾನು ತರಕಾರಿನ ಹಾಕ್ಕೊಂಡಿದ್ದೀನಿ ನೋಡಿ. ಟೇಸ್ಟ್ ಬರಲಿ ಅಂತ ಹೇಳ್ಬಿಟ್ಟು ನಾನು ತೇಜು ಗರಂ ಮಸಾಲ ತೊಗೊಂಡಿದ್ದೀನಿ ನೋಡಿ. ಪಲಾವ್ ಇನ್ನೊಂದು ಸ್ವಲ್ಪ ಟೇಸ್ಟ್ ಬರಬೇಕು ಅಂದರೆ ನೀವು ಗರಂ ಮಸಾಲ ಹಾಕ್ಕೊಳ್ಳಿ, ತುಂಬ ಟೇಸ್ಟ್ ಬರುತ್ತೆ ಪಲಾವು. ಕಾಳು ತರಕಾರಿ ಹಾಕಿದ್ದೀನಿ. 1-2 ನಿಮಿಷ ಕುದಿಸ್ಬಿಟ್ಟು ಆಮೇಲೆ ಅಕ್ಕಿ ಹಾಕ್ತೀನಿ. ನಾನು ಟೇಸ್ಟ್ ಬರಲಿ ಅಂತ ಹೇಳ್ಬಿಟ್ಟು ತೇಜು ಗರಂ ಮಸಾಲ ಹಾಕಿದ್ದೀನಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ. ಇಲ್ಲಿ ನೋಡಿ, ನಾನು 1 ಲೋಟ ಅಕ್ಕಿ ತೊಗೊಂಡಿದ್ದೆ, ಅದಕ್ಕೆ 2 ಲೋಟದಷ್ಟು ನೀರನ್ನ ಹಾಕಿದ್ದೀನಿ. ಈ ನೀರು ಸ್ವಲ್ಪ ಕುದೀಲಿ, ಅದಾದಮೇಲೆ ಅಕ್ಕಿ ಹಾಕ್ತೀನಿ. ಇಲ್ಲಿ ನೋಡಿ ನೀರು ಕುದಿ ಬಂದಮೇಲೆ ನಾನು ಕೆಂಪು ಅಕ್ಕಿ ಹಾಕಿದ್ದೀನಿ ನೋಡಿ. ನಾನು ಯಾವಾಗಲೂ ಯೂಸ್ ಮಾಡೋದು ಈ ಅಕ್ಕಿನೇ. ಇದಕ್ಕೆ ರೆಡ್ ರೈಸ್ ಅಂತ ಹೇಳ್ತಾರೆ. ಇನ್ನೊಂದು ಥರ ಬರುತ್ತೆ, ಫುಲ್ ರೆಡ್ ಇರುತ್ತೆ, ಅದು ಕಜ್ಜಾಯ ಮಾಡುವಂಥ ಅಕ್ಕಿ ಅಂತ ಹೇಳ್ತಾರಂತೆ. ಇದು ಬಂದುಬಿಟ್ಟು ಕುಸುಬ್ಲಕ್ಕಿ ಅಂತ, ಕೆಂಪು ಅಕ್ಕಿ. ಇದು ಬಂದುಬಿಟ್ಟು ನಾನು 1 ಗಂಟೆ ನೆನೆಸ್ಬಿಟ್ಟು ಯಾವಾಗಲೂ ನಾನು ಇದರಲ್ಲೇ ಪಲಾವ್ ಮಾಡೋದು, ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ಬಂದುಬಿಟ್ಟು.
ನೀವೇ ನೋಡ್ತಾ ಇರ್ಬೋದು. ಒಂದು 2 ಕುದಿ ಬಂದಮೇಲೆ ನಾನು ಇದನ್ನು ವಿಷಲ್ ಹಾಕಿ ಮುಚ್ಚಿಬಿಟ್ಟು ನಾನು ನಿಮಗೆ ಪಲಾವ್ ಹೇಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಇಲ್ಲಿ ನೋಡಿ, ನಾನು ಇದನ್ನ 2 ವಿಷಲ್ ಹೊಡೆಸ್ಬಿಟ್ಟು ನಾನು ಓಪನ್ ಮಾಡಿದ್ದೀನಿ. ಈಗೇನು ಎಮ್ಮಿ ಪಲಾವ್ ಹೇಗಿದೆ ಅಂತ ಹೇಳ್ಬಿಟ್ಟು ನೀವೇ ನೋಡ್ತಾ ಇರ್ಬೋದು. ಹೇಗಿದೆ, ಉದ್ದುದ್ರಾಗಿ ಹೇಗೆ ಬಂದಿದೆ, ಟೇಸ್ಟಿಯಾಗಿ ಹೇಗೆ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ನನ್ನ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.